ಕೃಪಾನಿಧಿ ಕಾಲೇಜಿನಲ್ಲಿ ನಡೆದಿದೆ. ನಿನ್ನೆ ಕ್ಲಾಸ್ನಲ್ಲಿ ತಪ್ಪು ಮಾಡಿದ ವಿದ್ಯಾರ್ಥಿಗೆ ಉಪನ್ಯಾಸಕರು ಥಳಿಸಿದ್ರು. ಇಂದು ಅಪಘಾತದಲ್ಲಿ ಗಾಯಗೊಂಡ ಸ್ಟೂಡೆಂಟ್ ಬಗ್ಗೆ ಸೋಂಕು ಮಾತಾಡಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಆತನ ಸಹಪಾಠಿಗಳು ಉಪನ್ಯಾಸಕರನ್ನ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಅಪಘಾತದಲ್ಲಿ ಕಾಲು ಕಳೆದುಕೊಂಡು ಆಸ್ಪತ್ರೆ ಸೇರಿದ ವಿದ್ಯಾರ್ಥಿಯನ್ನು ನೋಡಲು ಹೋಗದ ಉಪನ್ಯಾಸಕನಿಗೆ ಹಿಗ್ಗಾಮುಗ್ಗ ಥಳಿಸುವ ಘಟನೆ ನಗರದ ಮಡಿವಾಳ ಜಂಕ್ಷನ್ನಲ್ಲಿರುವ ಕೃಪಾನಿಧಿ ಕಾಲೇಜಿನಲ್ಲಿ ನಡೆದಿದೆ. ನಿನ್ನೆ ಕ್ಲಾಸ್ನಲ್ಲಿ ತಪ್ಪು ಮಾಡಿದ ವಿದ್ಯಾರ್ಥಿ ಸೈಯದ್ ಅಸ್ಕರ್ಗೆ ಉಪನ್ಯಾಸಕ ಮಂಜುನಾಥ್ ಬೈದು ಒಂದೆರಡೇಟು ಹೊಡೆದಿದ್ರು. ಆ ಹುಡುಗ ನೆನ್ನೆನೆ ಸಾಯ್ಬೇಕಿತ್ತು, ಇವತ್ತು ಸಂದಿದ್ದಾನೆ, ದೇವರು ಕೊಟ್ಟಿದ್ದಾನೆ ಪನಿಷ್ಮೆಂಟ್ ಅಂತ. ಬೀಯಿಂಗ್ ಎ ಲೆಕ್ಚರ್ ಹಿ ಕೆನಾಟ್ ಟಾಕ್ ಲೈಕ್ ದಟ್. ಅವ್ರು ಮಾತಾಡಲೇಬಾರ್ದು ಆ ರೀತಿ. ಅವರು ಅಷ್ಟು ಜನ ಹುಡುಗರದು ಜವಾಬ್ದಾರಿ ತಗೊಂಡಿರ್ತಾರೆ. ದೇ ಶುಡ್ ಆಕ್ಟ್ ಲೈಕ್ ಎ ಫಾದರ್ ಆಫ್ ದಿ ಇನ್ಸ್ಟಿಟ್ಯೂಷನ್. ಇಷ್ಟು ಜನ ಮಕ್ಕಳಿಗೆ ಅಪ್ಪನ ತರ ಆಕ್ಟ್ ಮಾಡ್ಬೇಕು ಅವರು. ಇನ್ನು ಅದೇ ವಿದ್ಯಾರ್ಥಿ ಕಾಲೇಜ್ಗೆ ಬರುವಾಗ ಬಿಎಂಟಿಸಿ ಬಸ್ ಹರಿದು ಕಾಲು ಕಳೆದುಕೊಂಡಿದ್ದಾನೆ. ತಕ್ಷಣವೇ ಜೊತೆಯಲ್ಲಿದ್ದ ಸಹಪಾಠಿಗಳು ಸೈಯದ್ನನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ನಂತರ ಕಾಲೇಜಿಗೆ ವಿಷಯ ತಿಳಿಸಿದ್ದಾರೆ. ಆಗ ಉಪನ್ಯಾಸಕ ಮಂಜುನಾಥ್ ನಿನ್ನೆ ಆತ ತಪ್ಪು ಮಾಡಿದ್ದ, ಅದಕ್ಕೆ ದೇವರೇ ಶಿಕ್ಷೆ ನೀಡಿದ್ದಾನೆ ಎಂದಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಸೈಯದ್ ಸಹಪಾಠಿಗಳು ಹಾಗೂ ಪೋಷಕರು ಉಪನ್ಯಾಸಕರನ್ನ ಥಳಿಸಿದ್ದಾರೆ. ಅಟ್ಲೀಸ್ಟ್ ಒಂದು ಉಪಾಧ್ಯಾಯನಿಗೆ ಬೇಕಾಗಿರೋ ಒಂದು ಸೌಜನ್ಯನಾದ್ರೂ ಬೇಡವಾ? ಒಂದು ಮಗುವಿಗೆ ಆಗಿದೆ, ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ಬೇಕು, ಏನಾಗಿದೆ ನಂತರ ಅವ್ರ ಅಪ್ಪ ಅಮ್ಮನಿಗೆ ಹೇಳ್ಬೇಕು. ಇದು ಯಾವುದು ಮಾಡದೆ ಅವರು ಅಲ್ಲಿ ಕರ್ಕೊಂಡ್ ಬಂದಂತ ಹುಡುಗರನ್ನ ಒಳಗಡೆ ಮತ್ತೆ ಕಾಲೇಜಿಗೆ ಸೇರಿಸಿದ್ರೆ ನಿಮ್ಗೆ ಯಾಕೋ ಅದೆಲ್ಲ ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಇದೆಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಗಲಾಟೆ ಮಾಡಿ ಇಷ್ಟಕ್ಕೆ ಸುಮ್ಮನಾಗದೆ ಕಾಲೇಜಿನ ಕಿಟಕಿ ಗಾಜುಗಳನ್ನ ಒಡೆದು ಹಾಕಿದ್ದಾರೆ. ಜೊತೆಗೆ ಉಪನ್ಯಾಸಕ ಮಂಜುನಾಥ್ ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸುತ್ತಾರೆ ಎಂದು ಆರೋಪಿಸಿ ಅವರನ್ನ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ದ್ವೇಷದ ಮಾತುಗಳನ್ನಾಡಿದ ಉಪನ್ಯಾಸಕ ಅದಕ್ಕೆ ತಕ್ಕ ಪ್ರತಿಫಲ ಪಡೆದಿದ್ದಾರೆ. ವಿದ್ಯಾರ್ಥಿ ಜೀವದ ವಿಷಯದಲ್ಲೂ ಚೆಲ್ಲಾಟದ ಮಾತುಗಳನ್ನಾಡಿದ್ದಾರೆ. ವಿದ್ಯಾರ್ಥಿಗೆ ಆದ ನೋವಿಗೆ ಸ್ಪಂದಿಸದೆ ಅದಕ್ಕೆ ಕೇಡನ್ನು ಬಯಸಿದ ಪರಿಣಾಮ ಈ ಶಿಕ್ಷೆ ಅನುಭವಿಸುವಂತಾಗಿದೆ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ನಾಗೇಶ್ ರೆಡ್ಡಿ ಜೊತೆ ಮಂಜುನಾಥ್, ಸಮಯ ನ್ಯೂಸ್.